ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ದೇಶದಲ್ಲಿ ಒಂದು ಸ್ಲೋಗನ್ ಇದೆ, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ತಾವೆಲ್ಲರೂ ಸ್ವಲ್ಪ ಬದಲಾವಣೆ ಮಾಡಿ ಮೋದಿಗಾಗಿ ವಕೀಲರು ಅಂತ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದರು. ಇದು ಯಾರಿಗೆ ಆಗಲಿ ಒಂದು ವಿಶ್ವಾಸ ಕೊಡುವ ಒಂದು ಕಾರ್ಯ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಗೆಳೆಯರು, ಈ ಭಾಗದ ಶಾಸಕರಾಗಿ ಅನೇಕ ಜನಪರ ಕಾರ್ಯ ಮಾಡಿರುವ ಅವರು ಒಂದೊಂದು ವಿಷಯಕ್ಕೂ ಸಂಬಂಧಪಟ್ಟ ಇಲಾಖೆ ಸಚಿವರ ಹತ್ರ ಯಾವ ರೀತಿ ಪ್ರಯತ್ನ ಪಡ್ತಾ ನಾನು ಕಣ್ಣಾರೆ ನೋಡಿದ್ದೇನೆ. ಆತ್ಮೀಯರಾದ ಶ್ರೀ ಸೋಮಶೇಖರ್ ರೆಡ್ಡಿ ಅವರೇ, ಶ್ರೀ ಅನಿಲ್ ನಾಯ್ಡು ಅವರೇ, ನಮ್ಮ ಕಾನೂನು ಪ್ರಕೋಷ್ಠದ ಸಂಚಾಲಕರಾದ ಶ್ರೀ ವಸಂತ್ ಕುಮಾರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಪ್ರಮುಖರೇ, ಆತ್ಮೀಯ ವಕೀಲ ಬಂಧುಗಳೇ, ನಮಗೆ ಮತ್ತೆ ಈ ಭಾಗದ ಚುನಾವಣೆಗೆ 9 ದಿವಸ ಮಾತ್ರ ಮಧ್ಯೆ ಇದೆ. ಓನ್ಲಿ 9 days. 10th day is the election. ನಿನ್ನೆ ಮೊದಲನೇ ಹಂತದ ಚುನಾವಣೆಗಳು ನಡೆದಿದೆ. ನಿನ್ನೆ ಬಳ್ಳಾರಿಗೆ ಬಹಳ ದೊಡ್ಡ ನಾಯಕರು ಬಂದಿದ್ರು. ಬಂದು ಅಂತ ನಾಯಕರು ಕೂಡ ಚೆಂಬು ಪ್ರದರ್ಶನ ಮಾಡಿರೋದು ನನಗೆ ಅವ್ರ ಬಗ್ಗೆ ಮರುಚಿಂತನೆ ಮಾಡುವ ಅಗತ್ಯ ಇದೆ ಅಂತ ಅನ್ನಿಸ್ತು. ಯಾಕಂದ್ರೆ ಇಲ್ಲಿ ಹಿರಿಯರಿಗೆ ಕೆಲವು ಕೂತಿದ್ದಾರೆ. 1971ನೇ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಸ್ಲೋಗನ್ ಕೊಟ್ಟಿದ್ರು, ಗರೀಬಿ ಹಟಾವೋ ಅಂತ. ನೆನಪಿದೆಯಾ? ಅದು ಈ ದೇಶದ ನಾಗರಿಕರಿಗೆ ಕೊಟ್ಟ ದೊಡ್ಡ ಚಂಬು. ಅಂದ್ರೆ ಗರೀಬಿ ಹಟಾವೋ ಆಗ್ಲೇ ಇಲ್ಲ, ಬದಲಿಗೆ ಗರೀಬ್ ಕೋ ಹಟಾವೋ ಆಯ್ತು. ನೀವು ನೋಡ್ತಾ ಬನ್ನಿ, ಇಲ್ಲೆಲ್ಲ ವಕೀಲರು ಕೂತಿದ್ದೀವಿ. ಸಾಮಾನ್ಯವಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ. ತುರ್ತು ಪರಿಸ್ಥಿತಿಯ ಪೇಟೆಂಟ್ ಯಾರ ತರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ತರ. ನಮ್ಗೆ ಚೆನ್ನಾಗಿ ನೆನಪಿದೆ, ತುರ್ತು ಪರಿಸ್ಥಿತಿಯ ಹೆಸರಿನಲ್ಲಿ ಈ ದೇಶದ ಬಹಳ ದೊಡ್ಡ ನಾಯಕರನ್ನ ಸೆರೆಮನೆಗೆ ಅಟ್ಟಿದ ಖ್ಯಾತಿ ಕಾಂಗ್ರೆಸ್ ಪಕ್ಷದ. ಜಡ್ಜಿಗಳಿಗೆ ಕಮಿಟೆಡ್ ಜುಡಿಷಿಯರಿ ಬೇಕು ಅಂತ, ನಮಗೆ ಬೇಕಾದಂಗೆ ತೀರ್ಪು ಬರೆದ್ರೆ ಮಾತ್ರ ಜಡ್ಜ್ಗಳನ್ನ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಮೊದಲನೇ ಜಡ್ಜ್ಗಳ ಸೂಪರ್ ಸೆಷನ್ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಎಮರ್ಜೆನ್ಸಿನಲ್ಲಿ ಇವತ್ತು ಮುಕ್ತವಾಗಿ ಎಲ್ಲಾ ಪೇಪರ್ಗಳು ಎಲ್ಲ ಬರೀಬಹುದು, ಚಾನೆಲ್ಗಳಲ್ಲಿ ಯಾವ್ಯಾವ ವಿಡಿಯೋ ಕೂಡ ರಿಲೀಸ್ ಆಗ್ಬೋದು. ಆ ಒಂದು ವಾತಾವರಣ ನೋಡ್ತಾ ಇದ್ದೀವಿ. ಹಾಗೆ ಎಮರ್ಜೆನ್ಸಿನಲ್ಲಿ ಪ್ರೆಸ್ ಸೆನ್ಸಾರ್ಶಿಪ್ ಅಂತ ತಂದು ಯಾವುದೇ ಪತ್ರಿಕೆಗಳನ್ನ ಬರೆಯಕ್ಕಿಂತ ಮುಂಚೆ ಸರ್ಕಾರ ಪರ್ಮಿಷನ್ ತಗೊಳ್ಬೇಕು ಅಂತ ಮಾಡಿದ್ರಲ್ಲ. ಸಂವಿಧಾನದ ಆರ್ಟಿಕಲ್ 14, ಆರ್ಟಿಕಲ್ 19 ಎಲ್ಲದಕ್ಕೂ ಕೂಡ ತಿಲಾಂಜಲಿ ಕೊಟ್ಟು ಆ ಖ್ಯಾತಿ ಕಾಂಗ್ರೆಸ್. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ತಾ ಇರ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಂದು ಕಾಡು, ಬೆಳಗಿನ ಜಾವ ಬೆಳಗ್ಗೆ 8 ಗಂಟೆ, ಎಳೆ ಬಿಸಿಲು. ಈ ಬಳ್ಳಾರಿಯವ್ರಿಗೆ ಎಳೆ ಬಿಸಿಲು ಅರ್ಥ ಆಗಲ್ಲ, ಇರ್ಲಿ ನಾನು ಪ್ರಯತ್ನ ಪಡ್ತೇನೆ. ಎಳೆ ಬಿಸಿಲು, ತಂಗಾಳಿ, ಅದು ಕಷ್ಟನೇ. ತಂಗಾಳಿ, ಎಳೆ ಬಿಸಿಲಲ್ಲಿ ಮೇಕೆ ಮತ್ತೆ ಮೇಕೆ ಮರಿ ವಾಕಿಂಗ್ ಬರ್ತಾ ಇತ್ತಂತೆ. ಜಸ್ಟ್ ಇಮ್ಯಾಜಿನ್, ಆ ಮೇಕೆ ಮರಿ ಕುಣ್ಕೊಂಡು ಬರ್ತಾ ಇದೆ. ಒಂದ್ ರೀತಿ ಸ್ವರ್ಗದ ರೀತಿ ವಾತಾವರಣ. ಇದ್ದಕ್ಕಿದ್ದಂಗೆ ಒಂದು ಸಿಂಹ ಬಂದ್ಬಿಡ್ತು. ಸಿಂಹ ನೋಡಿದ ತಕ್ಷಣ ಮೇಕೆ ಮರಿ ತರಗುಟ್ಟಕ್ಕೆ ಶುರು ಮಾಡ್ಬಂತೆ. ಮುಗಿದಾಯ್ತು, ಒಂದು ಬ್ರೇಕ್ಫಾಸ್ಟ್, ಒಂದು ಲಂಚ್ ಅಂತ. ಅದೇ ಸಿಂಹ ಅಟ್ಯಾಕ್ ಮಾಡ್ದೇನೆ ನಿಧಾನಕ್ಕೆ ಬಂದು ಮೇಕೆ ಮರಿನ ಒಂದ್ಸಲ ಮುಟ್ಟಿ, ಆಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ ಅಂದ್ಬಿಟ್ಟು ಹೊಟ್ಟೋಯ್ತಂತೆ. ಈ ತರಗುಟ್ಟದೆಲ್ಲ ನಿಂತ ಮೇಲೆ ಮಗು ಮರಿ ಮೇಕೆ ತಾಯಿ ಕೇಳ್ತಂತೆ, ಅಮ್ಮ ಏನಿದು ಸಿಂಹ ನಮ್ಗೆ ತಿನ್ಲೇ ಇಲ್ವಲ್ಲ, ಬೇಜಾರದಕ್ಕೆ ತಿನ್ಲಿಲ್ಲ ಅಂತ, ತಿನ್ಲಿಲ್ವಲ್ಲ ಅಂತ.
ಅದಕ್ಕೆ ತಾಯಿ ಹೇಳ್ತಂತೆ, ಮಗು ನಿನ್ ಗೊತ್ತಿಲ್ಲ, ಎಲ್ಲೋ ಕಾಡಲ್ಲಿ ಎಲೆಕ್ಷನ್ ಬಂದಿರ್ಬೇಕು, ಈ ಸಿಂಹ ಎಲೆಕ್ಷನ್ ನಿಂತಿರ್ಬೇಕು, ಎಲೆಕ್ಷನ್ ನಿಂತ ಸಿಂಹಗಳು ಈಗ ಆಡ್ತವೆ ಅಂತ. ಅದನ್ನ ನಾವು ಇಟ್ಕೊಂಡ್ರೆ ಸಾಕು. ಈ ಚುನಾವಣೆಯಲ್ಲಿ ಹೂ ಇಸ್ ದ ಮೋಸ್ಟ್ ಟ್ರೈಡ್, ಟೆಸ್ಟೆಡ್, ಟ್ರಸ್ಟಬಲ್ ಲೀಡರ್ ಇನ್ ಇಂಡಿಯಾ ಅಂದ್ರೆ ಒಂದೇ ಧ್ವನಿಯಿಂದ ಬರುತ್ತೆ, ದಟ್ ಈಸ್ ನರೇಂದ್ರ ಮೋದಿ. ನೋ ಅದರ್ ಪರ್ಸನ್ ದ್ಯಾನ್ ನರೇಂದ್ರ ಮೋದಿ. ನಾವೆಲ್ಲ ವಕೀಲರು ಕೂತಿದ್ದೀವಿ. ಜಸ್ಟ್ ಇಮ್ಯಾಜಿನ್ 2019 ಇಂದ 2020 ವರೆಗೂ 21 ವರೆಗೂ ಯಾವ ಸ್ಥಿತಿ ಇತ್ತು? ಮಾಸ್ಕ್ ಹಾಕೊಳ್ತಾ ಇದ್ರು, ಶೇಕ್ ಹ್ಯಾಂಡ್ ಮಾಡ್ತಾ ಇರಲಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು, ಆನ್ಲೈನ್ ಆರ್ಗ್ಯುಮೆಂಟ್ ಶುರು ಆಯಿತು, ಕೋರ್ಟ್ ಅಲ್ಲಿ ಆನ್ಲೈನ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಯಿತು. ನಿಜನಾ? ಇವತ್ತು ನಾವೆಲ್ಲ ಇಷ್ಟು ಧೈರ್ಯವಾಗಿ ಕೂತಿರೋದಕ್ಕೆ ಒಂದೇ ಕಾರಣ ಅಂತಂದ್ರೆ, ಬೇರೆಯವರು ಅಸಹಕಾರ ತೋರಿಸಿದ್ರು ಕೂಡ ನಮ್ಮ ವಿಜ್ಞಾನಿಗಳಿಗೆ ಪ್ರೇರಣೆ ಕೊಟ್ಟು ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ತಯಾರಿಸಿ 120 ಕೋಟಿ ಜನಕ್ಕೆ ಒಂದ್ ಸಲ ಅಲ್ಲ, 2 ಸಲ ಅಲ್ಲ, ಬೂಸ್ಟರ್ ಡೋಸ್ ಕೂಡ ಉಚಿತವಾಗಿ ಕೊಟ್ಟು ನಾವೆಲ್ಲರೂ ಕೂಡ ನಿರಾಳವಾಗಿ ಮೀಟಿಂಗ್ ಅಲ್ಲಿ ಕೂತು ಮಾಡಿರೋ ಮೋದಿ ಕಾರಣ. ಇದನ್ನ ನಾವು ಪಡ್ಕೊಂಡ್ರೆ ಸಾಕು. ನಮ್ಮ ಜೀವ ಮತ್ತೆ ಜೀವನ ಉಳಿಸಿದ ಒಂದು ಹೆಗ್ಗಳಿಕೆ ಆ ಪುಣ್ಯ. ಜನರ ಮುಂದೆ ಒಂದು ಸಮಸ್ಯೆ ಇದೆ. ಒಂದು ಕಡೆ ಮೋದಿ ಇದ್ದಾರೆ, ದೇಶಕ್ಕೆ ಒಂದು ಸುರಕ್ಷಿತ ಮನೋಭಾವವನ್ನ ಕೊಡೋದ್ರಲ್ಲಿ ಯಶಸ್ವಿ ಆಗಿರುವ ನರೇಂದ್ರ ಮೋದಿ. ಇನ್ನೊಂದು ಕಡೆ ಯಾರು? ರಾಹುಲ್ ಗಾಂಧಿನ, ಸ್ಟಾಲಿನ, ಮಮತಾ ಬ್ಯಾನರ್ಜಿನ, ಉದ್ಧವ್ ಠಾಕ್ರೆನ, ಅಖಿಲೇಶ್ ಯಾದವ್. ಮೊನ್ನೆ ಒಂದು ವಿಡಂಬನೆ ನಂಗೆ ಯಾರೋ ಕಳಿಸು, ಬಹಳ ಚೆನ್ನಾಗಿತ್ತು ವಿಡಿಯೋದಲ್ಲಿ, ಇದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಈ ಇಂಡಿ ಅಲಯನ್ಸ್ ಅಂತ ಇದೆಯಲ್ಲ, ಇಂಡಿ ಅಲಯನ್ಸ್ ಅವ್ರದ್ದು ಎಲ್ಲ ಒಟ್ಟಿಗೆ ಸೇರಿರೋದು ನೋಡಿ ನರೇಂದ್ರ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅನ್ಸ್ತಂತೆ, ಯಾಕೆ ಇಂಥವ್ರ ಜೊತೆ ಫೈಟ್ ಮಾಡೋದು, ಬಿಟ್ಬಿಡೋಣ, ಅವ್ರಾಗ್ಲಿ ಪ್ರೈಮ್ ಮಿನಿಸ್ಟರ್ ಅಂದ್ಬಿಟ್ಟು ಒಂದು ಮೆಸೇಜ್ ಕಳಿಸಿದಂತೆ. ದಯವಿಟ್ಟು ಇವತ್ತು ಸಂಜೆ ಎಲ್ಲ ಪ್ರಧಾನಮಂತ್ರಿಗಳು ಮನೆಗೆ ಬಂದೆ, ಒಂದ್ಸಲ ಪ್ರಧಾನಮಂತ್ರಿಗಳು ನಿಮ್ ಜೊತೆ ಮಾತಾಡ್ಬೇಕು ಅಂತ. ಏನ್ ಖುಷಿ ಆಗ್ಬಿಟ್ರು ಇಂಡಿಯಾ ಅಲಯನ್ಸ್, ಗೆದ್ದು ನಾವು ಅಂತ ಏನ್ ಅಪ್ಕೊಂಡ್ರಂತೆ, ತೋಳಿಟ್ಕೊಂಡ್ರಂತೆ ಎಲ್ಲ ಬಂದ್ರು. ಮೋದಿ ಅವ್ರನ್ನ ಸ್ವಾಗತಿಸ್ಬಿಟ್ಟು ಓಡೆ ಕರ್ಕೊಂಡೋಗಿ ಟೀ ಕೊಟ್ಟು ಬಿಸ್ಕಟ್ ಕೊಟ್ಟು ಒಂದ್ಸಲ ಕೂತಿದ್ಬಿಟ್ಟು ಓಡೋದು. ಅಮಿತ್ ಶಾ ಬಂದು ಹೇಳಿದ್ರಂತೆ, ನಿಮ್ಮಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅವ್ರೊಂದು 10 ನಿಮಿಷ ಒಳಗಡೆ ಬಂದ್ರೆ ಪ್ರಧಾನಮಂತ್ರಿಗಳು ನಿಮ್ ಜೊತೆ ಮಾತಾಡ್ತಾರೆ, ದೇಶದ ಬಗ್ಗೆ ತಿಳಿಸ್ಬೇಕು ಅಂತ. 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಅರ್ಧ ಗಂಟೆ, ಯಾರು ಬರ್ತಾ ಇಲ್ಲ. ಸೊ ಕೊನೆಗೆ ಅಮಿತ್ ಶಾ ಮತ್ತೆ ಮೋದಿ ಅವರೇ ಆಚೆ ಹೋಗಿರುತ್ತೆ. ಬಂದ್ರೆ ಸೋಫಾ ಮೇಲೆ 3 ಬಾಡಿ ಬಿದ್ದೋಗಿದೆಯಂತೆ, ಆ ರಿಸೆಪ್ಷನ್ ಕೆಳಗಡೆ 2 ಬಾಡಿ ಬಿದ್ದೋಗಿದೆಯಂತೆ. ಇನ್ನು 4 ಜನ ಫೈಟ್ ಮಾಡ್ತಾರೆ, ನಾನು ಒಳಗಡೆ ಹೋಗ್ತೀನಿ ಅಂತ. ಇದು ದೇಶಕ್ಕೆ ಮುಂದೆ ಕಾಲಿರುವ ಗತಿ. ಒಂದೊಮ್ಮೆ ಇವ್ರಿಗೇನಾದ್ರು ಬಂದಿರ್ತಾರೆ. ಇದನ್ನ ನಾವು ಜನಸಾಮಾನ್ಯರಿಗೆ ತಿಳಿಸ್ಬೇಕು, ಜನರಾದ ಸಾಮಾನ್ಯರಿಗೆ ತಿಳಿಸ್ಬೇಕು. ಮತ್ತೆ ಅನೇಕ ಪ್ರಸಂಗಗಳು ನೋಡಿದ್ವಿ. ಕೋವಿಡ್ ನೋಡಿದ್ವು, ನೆನಪಿದ್ಯಾ? ಯುಕ್ರೇನ್ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದಾಗ 22,000 ಜನ ನಮ್ಮ ದೇಶದ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ರು. ಬೇರೆಯವರಾಗಿದ್ರೆ ಯುದ್ಧ ನಡೀತಾ ಇದೆ, ನಾವೇನ್ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಇದ್ರು. ಅಲ್ಲಿ ಮೋದಿ ಹಾಗೆ ಮಾಡಲಿಲ್ಲ. ಪುಟಿನ್ ಜೊತೆ ಮಾತಾಡಿ, ಆ ಯುಕ್ರೇನಿನ ಜೆಲೆನ್ಸ್ಕಿ ಜೊತೆ ಮಾತಾಡಿ ಯುದ್ಧವನ್ನ 2 ದಿವಸ ನಿಲ್ಲಿಸಿ 22,000 ಜನ ವಿದ್ಯಾರ್ಥಿಗಳನ್ನು ಆಚೆ ಕರ್ಕೊಂಡ್ಬಂದು ಅವರ ಕುಟುಂಬಕ್ಕೆ ಒಪ್ಪಿಸಿದ್ರಲ್ಲ, ದಟ್ ಈಸ್ ನರೇಂದ್ರ ಮೋದಿ ಕ್ಯಾಲಿಬರ್. ಇದಕ್ಕೋಸ್ಕರ ನಾವು ಹೇಳ್ತೀವಿ, ಒಬ್ಬ ದೇಶದ ನಾಯಕ ಹೇಗಿರ್ಬೇಕು ಅಂದ್ರೆ ಹಾಗಿರ್ಬೇಕು. ಸೊ ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಬಿಜೆಪಿಯ ಚಿಂತನೆಯ, ಬಿಜೆಪಿಯ ಕಾರ್ಯದ ಒಂದು ಸಮೃದ್ಧ ಭೂಮಿ. ಒಂದ್ ಕಾಲದಲ್ಲಿ ಸುಷ್ಮಾ ಸ್ವರಾಜ್ನೇ ನಾವು ಇಲ್ಲಿಂದ ಕಳಿಸ್ಬೇಕು ಲೋಕಸಭೆಗೆ ಅಂತ ತೀರ್ಮಾನ ಮಾಡಿದ್ರು. ಚಿಂತೆ ಇಲ್ಲ. ಈಗ ನಮ್ಮ ಶ್ರೀರಾಮುಲು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ಈ ಬಳ್ಳಾರಿ ಅವರಿಗೆ ಶ್ರೀರಾಮುಲು ಬಗ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಹಿತ್ಲ ಗಿಡ. ಈ ಬನ್ನಿ ಚಾಮರಾಜನಗರ, ನಮ್ಮ ಹನೂರು,
ಅಲ್ಲೆಲ್ಲ ಶ್ರೀರಾಮುಲು ವೇದಿಕೆಗೆ ಬರ್ತಾರೆ ಅಂದ್ರೆ ಜನ ಹುಚ್ಚೆತ್ತು ಕುಡಿತಾರೆ. ಆ ರೀತಿ ಒಂದು ಸಂಬಂಧವನ್ನ, ಒಂದು ರೀತಿ ಕನೆಕ್ಟ್ ಅವರು ಬೆಳೆಸ್ಕೊಂಡಿದ್ದಾರೆ. ಅವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ಮೇ 7ನೇ ತಾರೀಕು ಎಲೆಕ್ಷನ್. ನಾವು ಮಾಡಬೇಕಾದ 3-4 ಕಾರ್ಯಗಳಿದೆ. ಮೊದಲನೇದು, ಬಹಳಷ್ಟು ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್. ಅದೇನ್ ಲೈಕ್ ಮಾಡ್ತಾರೆ, ಅದೇನ್ ಫಾರ್ವರ್ಡ್ ಮಾಡ್ತಾರೆ, ಅದೇನ್ ಶೇರ್ ಮಾಡ್ತಾರೆ, ವೋಟ್ ಮಾತ್ರ ಬರಲ್ಲ. ವೋಟ್ ಮಾಡೋದು ಬೇರೆಯವ್ರ ಕರ್ತವ್ಯ ಅಂತ ನಾವೇನಿದ್ರು ಕೂಡ ಇಂಟೆಲೆಕ್ಚುಯಲ್. ಅಂದ್ರೆ ಅದೇ ಜನ ಆಮೇಲೆ ಬರ್ತಾರೆ, ಬಳ್ಳಾರಿ ಯಾಕೋ ಪೋಲಿಂಗ್ ಕಡಿಮೆ ಆಗೋದು ಇವರೇ ಬರೆಯೋದು, ಫರ್ಗೆಟಿಂಗ್ ದಟ್ ಹಿ ಹ್ಯಾಸ್ ನಾಟ್ ವೋಟೆಡ್. ಸೊ ನಾವು ಎಲ್ಲರಿಗೂ ಕೂಡ ತಿಳಿಸಿ, ಇದು ಕೇವಲ ಬಳ್ಳಾರಿಯಿಂದ ಒಬ್ಬ ಪ್ರತಿನಿಧಿನ ಕಳಿಸೋ ಕಾರ್ಯ ಅಲ್ಲ. ಇದು ದೇಶ ನಿರ್ಮಾಣದ ಕಾರ್ಯದಲ್ಲಿ ಮೋದಿ ಜೊತೆ ಕೈ ಜೋಡಿಸುವ ಕಾರ್ಯ. ನಾವೆಲ್ಲರೂ ಕೂಡ ಪಾಲುದಾರರಾಗಬೇಕು ಒಂದು ದೇಶ ನಿರ್ಮಾಣದ ಕಾರ್ಯದಲ್ಲಿ. ಸೊ ಅದಕ್ಕೋಸ್ಕರ ಮೋದಿಯವರ ಪ್ರತಿನಿಧಿಯಾದ ಶ್ರೀರಾಮುಲು ಅವರ ಕಮಲದ ಗುರುತಿಗೆ ವೋಟ್ ಹಾಕಬೇಕು ಅಂತ ನಾವು ಕೇಳಬೇಕು. ನಿನ್ನೆ ನಾವು ಒಬ್ಬರನ್ನ ಭೇಟಿ ಮಾಡಿದೆ. ಆಸ್ಟ್ರೇಲಿಯಾದಿಂದ ಬೆಂಗಳೂರು ವೋಟ್ ಮಾಡಕ್ ಬಂದಿಲ್ಲ ಗಂಡ ಹೆಂಡತಿ. ಅನ್ಕೊಂಡೆ, ಅಲ್ರಿ ಮತಗಟ್ಟೆ ಪಕ್ಕದಲ್ಲಿರೋರೇ ವೋಟ್ ಹಾಕಲ್ಲ, ನೀವು ಆಸ್ಟ್ರೇಲಿಯಾದಿಂದ ಬರೋದು ಯಾಕೆ ಮಾಡಿದ್ರಿ? ಇಲ್ಲ ಸರ್, ನಿಮ್ ಕರ್ತವ್ಯ ಇದು. ಇದು 3ನೇ ಎಲೆಕ್ಷನ್ ನಾನು ಬರ್ತಾ ಇರೋದು. 2019 ಬಂದಿದ್ದೆ, 2023 ಅಸೆಂಬ್ಲಿ ಬಂದೆ, 2024 ಬಂದಿದೆ. ಒಂದ್ಸಲ ಬಂದು ಹೋಗ್ಲಿಕ್ಕೆ ಅವ್ರ ಖರ್ಚು ಗಂಡ ಹೆಂಡತಿ ಕೇವಲ 2.5 ಲಕ್ಷ ಬಂದಿದ್ದಾರೆ. ನಿನ್ನೆ ಇನ್ನೊಂದು ನೋಡಿದ್ರೆ 83 ವರ್ಷದ ಒಬ್ಬರು ವೃದ್ಧೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಲ್ಲೇ ಇರಬೇಕು, ಹಾಗೆ ನಾನು ವೋಟ್ ಹಾಕ್ಲೇಬೇಕು ಅಂತ ಒಂದು ಆಂಬ್ಯುಲೆನ್ಸ್ ನ ತರಿಸಿ ಆ ಆಂಬ್ಯುಲೆನ್ಸ್ ಅಲ್ಲಿ ಬಂದು ವೋಟ್ ಹಾಕಿ, ವೋಟ್ ಹಾಕಿದ್ಮೇಲೆ ಅವ್ರು ಹೇಳಿದ್ರು ಒಂದೇ ಮಾತು, ಜೈ ಶ್ರೀರಾಮ್. ದೀಸ್ ಆರ್ ದ ಇನ್ಸ್ಪಿರೇಷನ್ಸ್. ಇದನ್ನ ನಾವು ಅವ್ರಿಗೆ ತಿಳಿಸಿ, ಯಾರು ಕೂಡ ಮತದಾನ ಮಾಡುವ ಒಂದು ಕಾರ್ಯದಿಂದ ವಂಚಿತರಾಗಬಾರದು. ಮತದಾನ ನಮ್ಮ ಹಕ್ಕು, ಮತ ಚಲಾಯಿಸುವುದು ನಮ್ಮ ಕರ್ತವ್ಯ. ಇದನ್ನ ನಾವು ಎಲ್ಲರಿಗೂ ಕೂಡ ತಿಳಿಸಬೇಕು. ವಿಶೇಷವಾಗಿ ನರೇಂದ್ರ ಮೋದಿಯವರು ಒಂದು ಹೊಸ ಪದ ಕೊಟ್ಟಿದ್ದಾರೆ, ಗ್ಯಾನ್ ಅಂತ, GYAN. ನನಗೆ 4 ಜಾತಿ ಇರೋದು ಅಂತ ಹೇಳಿದ್ದಾರೆ. ಒಂದು ಗರೀಬ್, 2ನೇದು ಯುವ, 3ನೇದು ಅನ್ನದಾತ, 4ನೇದು ನಾರಿ ಶಕ್ತಿ. ಈ 4 ವರ್ಗಕ್ಕೆ ಕಳೆದ 10 ವರ್ಷದಿಂದ ನಿರಂತರವಾಗಿ ಕಾರ್ಯ ಮಾಡಿಕೊಂಡು ಬಂದಿದ್ದಾರೆ. ನಿಮ್ಗೆಲ್ಲ ನೆನಪಿದೆಯಾ? 2009ನೇ ಇಸ್ವಿನಲ್ಲಿ ನಿನ್ನೆ ಬಂದ ನಾಯಕರು ಬಳ್ಳಾರಿಗೆ, ಅವರು ಲೋಕಸಭೆಯಲ್ಲಿ ಒಂದು ಭಾಷಣ ಮಾಡಿದ್ರು. ಬಹಳ ಭಾವನಾತ್ಮಕ ಭಾಷಣ ಮಾಡಿದ್ರು, ಕಣ್ಣಲ್ಲಿ ಎಲ್ಲ ಸುರಿಸೋದು. ನಾನು ಮಹಾರಾಷ್ಟ್ರ ಹೋಗಿದ್ದೆ, ಒಂದು ಹಳ್ಳಿಗೆ ಹೋದೆ, ಆ ಗುಡಿಸಲಲ್ಲಿ ಒಬ್ರು ಭೇಟಿ ಮಾಡಿದೆ. ಆಕೆ ಹೆಸರು ಕಲಾವತಿ ಅಂತ. ಆಕೆ ದಿವಸಕ್ಕೆ 300ಕ್ಕೂ ಹೆಚ್ಚು ಸಿಗರೇಟ್ ಅಷ್ಟು ಹೊಗೆನ ತಗೊಳ್ತಾರೆ. ಹೊಗೆ ಅವ್ರಿಗೆ ಅಡಿಗೆ ಮಾಡಕ್ ಬೇರೆ ಇಲ್ಲ ಅಂತ ಬಹಳ ಭಾವನಾತ್ಮಕ ಮಾಡೋದು. ಆದ್ರೆ ಆ ಕಲಾವತಿಗೆ 300 ಸಿಗರೇಟಿನ ಹೊಗೆ ಸಮಸ್ಯೆ ತಪ್ಪಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವ್ರ ಕೈಲಾಗ್ಲಿಲ್ಲ, ಮನಮೋಹನ್ ಸಿಂಗ್ ಕೈಲಾಗ್ಲಿಲ್ಲ. ಮಾಡಬೇಕಾದ ಬಂದಿದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಉಜ್ವಲ ಸ್ಕೀಮ್ ತಂದ ಮೇಲೆ 10.5 ಕೋಟಿ ಜನಕ್ಕೆ ಉಚಿತವಾಗಿ ಗ್ಯಾಸ್ ಕೊಟ್ಟು ನಮ್ಮ ಎಲ್ಲಾ ತಾಯಂದಿರ ಆರೋಗ್ಯವನ್ನ ಸುಧಾರಿಸಿದ ಖ್ಯಾತಿ ಯಾವುದು ಅಂದ್ರೆ ಶ್ರೀ ನರೇಂದ್ರ ಮೋದಿ ಅವರು. ಅವ್ರ ತಂದೆ ರಾಜೀವ್ ಗಾಂಧಿ ಅವರು 1985ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾತಾಡ್ತಾ ಹೇಳಿದ್ರು, ನಾನೇನಾದ್ರು ಬಳ್ಳಾರಿಗೆ 100 ರೂಪಾಯಿ ಹಾಕಿದ್ರೆ ಡೆಲ್ಲಿಯಿಂದ ಬಳ್ಳಾರಿಗೆ ತಲುಪೋದೆಷ್ಟು 15 ರೂಪಾಯಿ, ಇನ್ನು 85 ರೂಪಾಯಿ ಲೀಕೇಜ್ ಆಗೋಗ್ಬಿಡುತ್ತೆ. ಗೊತ್ತಾಗೋದು ಬಹಳ ಫೇಮಸ್ ಸ್ಟೇಟ್ಮೆಂಟ್ ಅದು. ಅದು ಏನು ಮಾಡಲಿಲ್ಲ, 85% ಅದು ಲೀಕೇಜ್ ನಿಲ್ಸಕ್ಕೆ ಯಾರು ಮಾಡಿಲ್ಲ. ಅದನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ರು ಶ್ರೀ ನರೇಂದ್ರ ಮೋದಿ ಅವರು. ಜನ್ ಧನ್ ಅಂತ ಒಂದು ಖಾತೆ ತೆಗೆದು 32 ಕೋಟಿ ಹೆಣ್ಣು ಮಕ್ಕಳಿಗೆ ಒಂದು ಅಕೌಂಟ್ ಮಾಡಕ್ ಶುರು ಮಾಡಿ, ಆ ಎಲ್ಲ ಅಕೌಂಟ್ಗೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಮಾಡಿ, ಡೆಲ್ಲಿಯಲ್ಲಿ 100 ರೂಪಾಯಿ ಹಾಕಿದ್ರೆ ಅಕೌಂಟ್ 100 ರೂಪಾಯಿ ತಲುಪುತ್ತೆ, 75% ಹೋಗ್ತಾ ಇಲ್ಲ. ಈ ಸಾಧನೆ ಶ್ರೀ ನರೇಂದ್ರ ಮೋದಿ ಅವರು. ಒಂದು ರೀತಿ ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಡಳಿತ ಕೊಡೋದ್ರಲ್ಲಿ ನಿರತರಾಗಿರುವ ಈ ದೇಶದ ನಾಯಕ
ಶ್ರೀ ನರೇಂದ್ರ ಮೋದಿ ಅವ್ರ ಬಗ್ಗೆ ಅವ್ರು ಏನೇನು ಅಪಪ್ರಚಾರ ಮಾಡಿದ್ರು, ನಿಜವಾಗ್ಲೂ ನನ್ನ ಜೀವನದಲ್ಲಿ ನೋಡಿರುವ ಒಬ್ಬನೇ ಒಬ್ಬ ವಿಷಕಂಠ ಅಂತ ಅಂದ್ರೆ ಶ್ರೀ ನರೇಂದ್ರ ಮೋದಿ. ಆ ವಿಷನೆಲ್ಲ ಗಂಟಲಲ್ಲಿ ಇಟ್ಕೊಂಡು ಇವತ್ತು ಜೀವನ ನಡೆತಾರೆ. ಇವ್ರಿಗೆ ನಂತರಬೇಕು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ವಕೀಲರು ಸಮಾಜದ ಪ್ರಜ್ಞಾವಂತ ವರ್ಗ. ಯಾವುದನ್ನು ಕೂಡ ಪ್ರಶ್ನಿಸದೆ ನಾವು ತಗೊಳ್ಳೋದಿಲ್ಲ. ನಮ್ಮ ಕ್ಲೈಂಟ್ ಕೇಸೇ ತಗೊಳ್ಳಲ್ಲ, ಪ್ರಶ್ನಿಸೇ ತಗೊಳ್ತೀವಿ ನಾವು. ಸೊ ಸಮಸ್ಯೆಗಳನ್ನು ಕೂಡ ವಿಶ್ಲೇಷಣೆ ಮಾಡುವ ಶಕ್ತಿ ಯಾವ್ದಾದ್ರು ಒಂದು ವರ್ಗಕ್ಕಿದ್ರೆ ಅದು ನಮ್ಮ ವಕೀಲ ವರ್ಗಕ್ಕೆ ಮಾತ್ರ. ಸೊ ಹೀಗಿರುವಾಗ ಸಹಜವಾಗಿ ನಮ್ಮ ವಕೀಲರು ಹೇಳಿದಾರಪ್ಪ ಅಂತ ಒಂದು ವಿಶ್ವಾಸ ನಮ್ಮ ಕಕ್ಷಿದಾರರಿಗೆ, ನಮ್ಮ ನೆಟ್ವರ್ಕ್ಗೆ ಎಲ್ಲರೂ ಕೂಡ ಇರುತ್ತೆ. ನಾವಿನ್ನು 9 ದಿವಸ ಈ ಕಾರ್ಯವನ್ನ ಮಾಡಬೇಕು. ಈ ಸಂದೇಶವನ್ನ ಹೊರಗೆ ತಲುಪಿಸಬೇಕು. ನೀವು ನಿಮ್ಮ ಮೊಮ್ಮಕ್ಕಳು ಈ ದೇಶದಲ್ಲಿ ಆನಂದದಿಂದ ಇರಬೇಕು ಅಂದ್ರೆ, ಒಂದು ಸುರಕ್ಷಾ ಮನೋಭಾವದಿಂದ ಇರಬೇಕು ಅಂತಂದ್ರೆ ದಯವಿಟ್ಟು ಮತ್ತೊಮ್ಮೆ ದೆಹಲಿಯಲ್ಲಿ ಕಮಲ ಅರಳಬೇಕು. ಆ ಕಮಲ ಅರಳದಲ್ಲಿ ಬಳ್ಳಾರಿಯ ಕಮಲನ್ನು ಕೂಡ ಸೇರಿರಬೇಕು. ಇದನ್ನ ನಾವು ಹೇಳಬೇಕು. ಆ ಸುರಕ್ಷಾ ಮನೋಭಾವ ನೋಡ್ತಾ ಇದ್ವಿ. 15-20 ದಿವಸದಿಂದ ಕರ್ನಾಟಕ ಏನಾಗ್ತಾ ಇದೆ. ಮೋದಿ ಬಗ್ಗೆ ಹಾಡಬಾರ್ದವನು ಹೋಗಿ ಹಲ್ಲೆ ಮಾಡ್ತಾರೆ. ಜೈ ಶ್ರೀರಾಮ್ ಅಂತಂದ್ರೆ ಹಲ್ಲೆ ಮಾಡ್ತಾರೆ. ನಗರದ ಪೇಟೆಯಲ್ಲಿ ಹನುಮಾನ್ ಚಾಲೀಸ ಹಾಕಿದ್ರೆ ಬೆಂಗಳೂರಲ್ಲಿ ಹಲ್ಲೆ ಮಾಡ್ತಾರೆ. ಇದು ಒಂದ್ ರೀತಿ ಅಡ್ವಾಣಿಯವರು ಮಾತಾಡ್ತಾ ಇದ್ರು. ನಮ್ಮ ಬಿಜೆಪಿಯ ನಿಲುವೇನು ಅಂತಂದ್ರೆ ಜಸ್ಟಿಸ್ ಫಾರ್ ಆಲ್, ಎಲ್ಲರಿಗೂ ಕೂಡ ನ್ಯಾಯ, ಅಪೀಸ್ಮೆಂಟ್ ಆಫ್ ನನ್, ಯಾರು ಕೂಡ ತುಷ್ಟೀಕರಣ ಮಾಡೋದಿಲ್ಲ ಅಂತ. ಕಾಂಗ್ರೆಸ್ ಅವರು ಹೇಳ್ತಾರೆ ಅಪೀಸ್ಮೆಂಟ್ ಫಾರ್ ಆಲ್, ಜಸ್ಟಿಸ್ ಟು ನನ್. ನಾವು ಯಾರಿಗೂ ನ್ಯಾಯ ಕೊಡೋದಲ್ಲ, ಎಲ್ಲರಿಗೂ ತುಷ್ಟೀಕರಣ ಮಾಡ್ತೀವಿ ಅಂತ. ಇನ್ನೂ ವರ್ಷ ಅಂತಂದ್ರೆ ನಾವೇ ವಕೀಲರು. ಈ ಚುನಾವಣೆ ನಡೀತಾ ಇರೋದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಡಿಯಲ್ಲಿ, RPA. ನಿಜನಾ? 1955 ಬಂತು. ಆಗ ಸ್ಲೋಗನ್ ಇದ್ದಿದ್ದು ಪ್ಲೀಸ್ ಕ್ಯಾಶ್ ಯುವರ್ ವೋಟ್ ಅಂತ. ಬನ್ನಿ ಮತ ಚಲಾಯಿಸಿ. ನಿಜನಾ? ಈ 70 ವರ್ಷ ಆದ್ಮೇಲೆ ಕಾಂಗ್ರೆಸ್ ಅವರು ಆ ಸ್ಲೋಗನ್ ಚೇಂಜ್ ಮಾಡಿದ್ದಾರೆ. ಪ್ಲೀಸ್ ಕ್ಯಾಶ್ ಯುವರ್ ವೋಟ್ ಅಂತ ಸ್ಲೋಗನ್ ಇದ್ದಿದ್ದನ್ನ ಪ್ಲೀಸ್ ವೋಟ್ ಯುವರ್ ಕ್ಯಾಶ್ ಅಂತ ಮಾಡ್ತಾರೆ. ಜಾತಿಗಳ ನಡುವೆ, ಭಾಷೆಗಳ ನಡುವೆ ಒಡೆದು ಆಳುವ ಕುಟಿಲ ನೀತಿಯ ಸರದಾರ ಅಂತಂದ್ರೆ ಕಾಂಗ್ರೆಸ್ ಪಕ್ಷ. ಸಿಗರೇಟ್ ಪ್ಯಾಕಿಂಗ್ ಬರೆದಿರ್ತಾರೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ನಿಜನಾ? ಧೂಮಪಾನ ಕುಡಿತಾರೆ ಜನ. ಇನ್ನೊಂದು ಸ್ಲೋಗನ್ ಇದೆ, ವೋಟಿಂಗ್ ಕಾಂಗ್ರೆಸ್ ಈಸ್ ಇಂಜೂರಿಯಸ್ ಟು ನ್ಯಾಷನಲ್ ಹೆಲ್ತ್. ಕಾಂಗ್ರೆಸ್ ಕೊಡುವ ಒಂದೊಂದು ಮತನೂ ಕೂಡ ದೇಶದ ಭವಿಷ್ಯದ ಆರೋಗ್ಯಕ್ಕೆ ಮಾರಕ. ಇದನ್ನ ನಾವು ದಾಪಾಡ್ಕೋಣ. ಇದರಲ್ಲಿ ಯಾವುದು ಹಿಂಜರಿತನೇ ಬೇಡ, ಯಾವುದು ಹಿಂಜರಿತ. ಇಟ್ಸ್ ಅ ಫ್ಯಾಕ್ಟ್. ಯಾವಾಗ ಯಾವ ಸಿಕ್ಕಿದೆ ಏನೇನು ಮಾಡಿದ್ದಾರೆ ಅಂತ ನಮ್ಮ ಹತ್ರ ಮಾಹಿತಿ, ದೇಶಕ್ಕೆ ಅನುಭವ ಆಗಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಅತ್ಯಂತ ಪ್ರಜ್ಞಾವಂತ ವರ್ಗ ವಕೀಲರು ಇವತ್ತು ಪ್ರಕಾಶ್ ಅವರು ಹೇಳಿದ್ರು ಲಾಸ್ಟ್ ಡೇ ಆಫ್ ವರ್ಕಿಂಗ್ ಅಂತ. ನಿಮ್ಗೂ ಸುದ್ದಿ ಬಂದಿದೆ ಎಲ್ಲ, ಕೋರ್ಟಿಂದ ವಿನಾಯಿತಿ ಕೊಡಬೇಕು, ಕೊಟ್ಟಿದ್ದಾರೆ ಅಂತ. ಅದು ಯಾರು ಕೂಡ ಕೋರ್ಟ್ ಹಾಕದೆ ಹೋಗಲ್ಲ. ನಾವು ಕೋರ್ಟ್ ಹಾಕಿದ್ರೆ ನಮ್ಗೆ ಇದು ಎಷ್ಟೇ ಬಿಸಿಲಿ ನಾವು ಕೋರ್ಟ್ ಹಾಕ್ತೀವಿ. ನಿಜ ಮೇಡಮ್? ಸೊ ಈ ಪ್ರಜ್ಞಾವಂತ ವರ್ಗ ಏನಿದೆ, ಇನ್ನು 9 ದಿವಸ ನಾವು ಹೇಗೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡೋದು ನಮ್ಮ ಜೀವನದ ಒಂದು ಭಾಗ ಮಾಡ್ಕೊಂಡಿದ್ವಿ, ಆ ದೈವ ಭಕ್ತಿ ತರನೇ ದೇಶ ಭಕ್ತಿನೂ ಕೂಡ ಬಹಳ ಮುಖ್ಯ. ಈ ಚುನಾವಣೆಯಲ್ಲಿ ನಮ್ಗೆ ಯಾರ್ಯಾರು ಸಿಗ್ತಾರೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ, ಫೋನ್ ನಂಬರ್ ಅಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಕಕ್ಷಿದಾರರು, ನಮ್ಮ ನೆಟ್ವರ್ಕ್, ಅವರೆಲ್ಲರಿಗೂ ಕೂಡ ನೀವು ಒಂದು ಮಾತು ಹೇಳಬೇಕು. ನನ್ಗನ್ಸುತ್ತೆ ನರೇಂದ್ರ ಮೋದಿ ಅವರು ಬಂದು ವೇದಿಕೆಯಿಂದ ಭಾಷಣ ಮಾಡೋದು ಎಷ್ಟು ಎಫೆಕ್ಟ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಎಫೆಕ್ಟ್ ಆಗುತ್ತೆ ನೀವು ನಿಮ್ಮ ಕಕ್ಷಿದಾರರಿಗೆ. ಆ ಮಾತನ್ನ ದಯವಿಟ್ಟು ಹೇಳಿ, ಬಳ್ಳಾರಿನಲ್ಲಿ ಒಂದು ಒಳ್ಳೆ ಮತದಾನ ಆಗಲಿ, ಹೆಚ್ಚೆಚ್ಚು ಜನ ದೇಶದ ಬಗ್ಗೆ ಒಂದು ಭರವಸೆ ಇರೋರು ಬಂದು, ಹೆಚ್ಚು ಜನ ಬಂದು ಬಿಜೆಪಿಯ ಶ್ರೀರಾಮುಲು ಮುಂದೆ ಇರುವ ಕಮಲದ ಪಟಕ್ಕೆ ಗೊತ್ತಲಿ. ಮತ್ತೊಮ್ಮೆ ಬಳ್ಳಾರಿ
ಬಳ್ಳಾರಿಯ ಕಮಲ ಇಡೀ ರಾಜ್ಯ ಗಮನಿಸುವ ರೀತಿಯಲ್ಲಿ ಅರಳಲಿ. ಅದು ಬಹಳ ಮುಖ್ಯ ಇದೆ. ಆ ಕಾರ್ಯವನ್ನ ಮಾಡೋಣ. ನಿನ್ನೆ 14 ಕ್ಷೇತ್ರದ್ದು ಕೂಡ ಚುನಾವಣೆ ನಡೆದಿದೆ. ನಾನು ಇವತ್ತು ಬೆಂಗಳೂರಿನಿಂದ ಬರ್ತಾ 14 ಕ್ಷೇತ್ರಗಳ ನಮ್ಮ ತಾಲೂಕುಗಳ ಪ್ರಮುಖರು ಯಾವ ಗ್ರಾಸ್ ರೂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರ ಜೊತೆ ಮತ್ತೆ ನನ್ನ ಮಾಧ್ಯಮ ಸ್ನೇಹಿತರು ಎಲ್ಲರ ಜೊತೆನೂ ಕೂಡ ಮಾತಾಡ್ತಾ ಬಂದೆ. ಕೊನೆಗೆ ನನಗೆ ಅನಿಸಿರೋದು 14ಕ್ಕೆ 14 ಕೂಡ ಬಿಜೆಪಿ ಜೆಡಿಎಸ್ ಗೆದ್ರೆ ನಾವು ಯಾರು ಕೂಡ ಆಶ್ಚರ್ಯ ಪಡೋದಿಲ್ಲ. ಆ ಒಂದು ವಾತಾವರಣ ಇದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡದೆ ಇವತ್ತು ಪ್ರಚಾರದ ಸಾಮಗ್ರಿ ಮಾಡ್ತಾರೆ. ಯಾವ್ದೋ ವಿಡಿಯೋ ಬಿಡ್ತಾರೆ, ಯಾವ್ದೋ ಚಂಬು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಈ ಮಟ್ಟಕ್ಕೆ ಒಂದು ಸರ್ಕಾರ ಹೋಗಬಾರ್ದು. ವಾಸ್ತವಿಕ ಅಂಶ ನಾನು ಹೇಳಿದ್ದೀನಿ, 10 ವರ್ಷ UPA ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ 1, ಮನಮೋಹನ್ ಸಿಂಗ್ 2, ನಿಜನಾ? 2004 to 2014 ಆಗ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಹರಿದು ಬಂದಿದೆ ಇಡೀ ವಿಚಾರ. ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಎಷ್ಟು ಹಣ ಹರಿದು ಬಂದಿದೆ, ಕರ್ನಾಟಕದಲ್ಲಿ ಎಷ್ಟು ರೈಲ್ವೆ ನಿಲ್ದಾಣಗಳು ಅಭಿವೃದ್ಧಿ ಆಗಿದೆ, ಎಷ್ಟು ಹೆದ್ದಾರಿ ನಿರ್ಮಾಣ ಆಗಿದೆ, ಎಷ್ಟು ಮನೆಗೆ ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಅಡಿನಲ್ಲಿ ನಾವು ನೀರನ್ನ ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ಜನ್ಧನ್ ಅಕೌಂಟ್ ಮುಖಾಂತರ ಹಣ ಬಂದಿದೆ, ಎಷ್ಟು ಜನ ಸಣ್ಣ ರೈತರಿಗೆ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಹಣ ಕೊಟ್ಟಿದ್ದೀವಿ. ಇದನ್ನೆಲ್ಲ ಗಮನಿಸಬೇಕು. ಅದನ್ನ ಬಿಟ್ಟು ನಾವು ಕೆಂಪು ಸರ್ಕಾರಿ ಬಸ್ ಅಲ್ಲಿ ಉಚಿತವಾಗಿ ಬಿಡ್ತೀವಿ ಅಂತ ಹೇಳಿ ಆಮೇಲೆ ಕೆಂಪು ಬಸ್ ಮಾತ್ರ ಸೀಮಿತಗೊಳಿಸಿ ಕೆಂಪು ಬಸ್ಗಳ ಸಂಖ್ಯೆನ ಕಡಿಮೆ ಮಾಡಿ ಸದ್ದಿಲ್ಲದೆ ಸಾರಿಗೆ ದರವನ್ನ ಹೆಚ್ಚಿಸಿ ರಾಜ್ಯಕ್ಕೆ ಚೆಂಬು ಕೊಟ್ಟ ಕಾಂಗ್ರೆಸ್ ಪಕ್ಷ ಬಿಜೆಪಿ ಅಲ್ಲ, ಅದು ಕಾಂಗ್ರೆಸ್. ನಿರುದ್ಯೋಗಿಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅವರ ಓಟನ್ನ ತಗೊಂಡು ಇದುವರೆಗೂ 11 ತಿಂಗಳಾದ್ಮೇಲೆ ಒಬ್ಬನೇ ಒಬ್ಬ ನಿರುದ್ಯೋಗಿಗೆ ನಿರುದ್ಯೋಗ ಭತ್ಯೆ ಕೊಡದೆ ಚೆಂಬು ಕೊಟ್ಟ ಪಕ್ಷ ಕಾಂಗ್ರೆಸ್. 200 ಯೂನಿಟ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿ 200 ಯೂನಿಟ್ ವರೆಗೂ ಹೋಗದೇನೆ ಅದೇನೋ ಲೆಕ್ಕಾಚಾರ ಹಾಕಿ 10% ಅಂತ ಕೊಟ್ಟು ಇಂಡೈರೆಕ್ಟ್ ಆಗಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿ 600 ರೂಪಾಯಿ ಬರ್ತಾ ಇದ್ದಿದ್ದ 950 ಮಾಡಿ ಎಲ್ಲರ ಜೀವನದ ಮೇಲೆ ಬರೆ ಎಳೆದು ಚೆಂಪು ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷ. ಇದು ನೀವು ನೋಡ್ತಾ ಹೋಗಿ. 5 kg ಅಕ್ಕಿ ಕೊಡ್ತೀನಿ ಇದು, ಆಮೇಲೆ 5 kg ಅಕ್ಕಿ ಕೊಡ್ತಾ ಇರೋದು ಮೋದಿ ಸರ್ಕಾರ. ಯಾವಾಗ ಕೊಡಕ್ ಶುರು ಮಾಡಿದ್ರು ನಾವು? ಕೋವಿಡ್ ಟೈಮ್ ಅಲ್ಲಿ ಜನರ ಸಂಕಷ್ಟ ಆಗಿದ್ದು ಎಲ್ಲರಿಗೂ ಕೂಡ ಪ್ರತಿ ವ್ಯಕ್ತಿ 5 kg ಅಕ್ಕಿ, ನಿಜನಾ? ಈಗ ಅದನ್ನ 2029ವರೆಗೂ ಕೂಡ ಮುಂದುವರಿಸಿದ್ದಾರೆ. ಅಕ್ಕಿ ಕೇಂದ್ರ ಸರ್ಕಾರದ್ದು, ಚೀಲ ರಾಜ್ಯ ಸರ್ಕಾರ ಸಿಂಬಲ್, ಇದು ಚಂಬಲ್ವಾ? ನಾವು 5 kg ಎಕ್ಸ್ಟ್ರಾ ಕೊಡ್ತೀವಿ ಇನ್ನು, ಇವೆಲ್ಲ ಕೊಡಕ್ ಆಗ್ತಾ ಇಲ್ಲ. 1 kg 34 ರೂಪಾಯಿ ಕೊಡ್ತೀವಿ ಇನ್ನು, 34 ರೂಪಾಯಿ ಕೆಜಿ ಅಕ್ಕಿ ಸಿಗೋದಿಲ್ಲ. ಕೊನೆಗೆ ಅದು ಇಲ್ಲದೆ ಇದು ಇಲ್ಲದೆ ಮಾಡಿ ಚೆಂಬು ಕೊಟ್ಟಿರೋರು ಕಾಂಗ್ರೆಸ್. ಒಂದ್ ರೀತಿ ನಮ್ಮ ರಾಜ್ಯದಲ್ಲಿ ಚೆಂಬುಗಳನ್ನ ಕೊಡೋದ್ರಲ್ಲಿ ಗುತ್ತಿಗೆ ತಗೊಂಡಿರೋದು ಕಾಂಗ್ರೆಸ್ ಪಕ್ಷ. ಚೆಂಬುಗಳ ಸರ್ದಾರ ಕಾಂಗ್ರೆಸ್ ಪಕ್ಷ. ಅವರು ಇಡೀ ರಾಜ್ಯದ ನಾಗರಿಕರಿಗೆ ಎಲ್ಲರೂ ಚೆಂಬು ಕೊಡಕ್ ಸಿದ್ಧ ಆಗ್ತಾ ಇದ್ದಾರೆ. ಅದರ ಒಂದಂತೂ ನಿಜ, ಜೂನ್ 4ನೇ ತಾರೀಕು ಫಲಿತಾಂಶದ ದಿನ ಕರ್ನಾಟಕದ ನಾಗರಿಕರು ಕಾಂಗ್ರೆಸ್ಗೆ ಒಂದು ದೊಡ್ಡ ಚೆಂಬು ಕೊಡೋದು ನಿಶ್ಚಿತ ಅಂತ ಹೇಳಿ ನಮ್ಮ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.